ನಮಸ್ಕಾರ ಎಲ್ಲ KCET 2025ನೇ ಸಾಲಿನ ವಿದ್ಯಾರ್ಥಿಗಳೇ. ಈ ವರ್ಷದ ಎಕ್ಸಾಮಿನೇಷನ್ಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು, ಸ್ಟ್ರಾಟಜಿ ಏನಿದೆ ಅಂತ ಡಿಸ್ಕಸ್ ಮಾಡೋಣ ಬನ್ನಿ. ಮೊದಲಿಗೆ ಎಲ್ಲ ವರ್ಷದ್ದು ಅಂದ್ರೆ ಹಳೆ ವರ್ಷದ ಕ್ವೆಶ್ಚನ್ ಪೇಪರ್ಸ್ ನನ್ನ ಹತ್ರ ಇದ್ದಾವೆ. ಸೊ ಪಾಸ್ಟ್ ಒಂದು 10 ಇಲ್ಲ 15 ವರ್ಷದ ಪೇಪರ್ಸ್ ವಿತ್ ಕೀ ಆನ್ಸರ್ಸ್. ಸೊ ಇದನ್ನ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ನಾವು ಕ್ರಿಯೇಟ್ ಮಾಡಿದ್ದೇವೆ, ಅಲ್ಲೆಲ್ಲ ಕೂಡ ಫಾರ್ವರ್ಡ್ ಮಾಡ್ತೀನಿ. ಸೊ ಯಾವ ತರ ಸ್ಟ್ರಾಟಜಿ ಮಾಡ್ಬೇಕಪ್ಪ ಅಂತಂದ್ರೆ, ಸೊ ಮೊದಲಿಗೆ ವಿದ್ಯಾರ್ಥಿ ಒಂದು 3-4 ಡೇಸ್ ಏನ್ ಮಾಡಿ ಅಂದ್ರೆ ಎಲ್ಲ ಹಳೆ ವರ್ಷ ಪೇಪರ್ಸ್ ಇರುತ್ತಲ್ಲ ಒಂದ್ಸಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಒಂದು ನೋಟ್ಬುಕ್ ತೆಗೆದುಕೊಂಡು ಆ ನೋಟ್ಬುಕ್ ಅಲ್ಲಿ ಏನ್ ಮಾಡಿ ಅಂದ್ರೆ ಪ್ರತಿಯೊಂದು ಕ್ವೆಶ್ಚನ್ ಪೇಪರ್ ಡಿಸ್ಕಸ್ ಮಾಡ್ತಿರಲ್ಲ, ಸೊ ಏನು ನಿಮ್ಗೆ ಹೊಸ ನಾಲೆಜ್ ಬರುತ್ತೆ ಅದನ್ನ ನೀವು ನೋಟ್ ಮಾಡ್ಕೊಂತ ಹೋಗಿ. ಸೊ ದಟ್ ನೀವು ಬಿಫೋರ್ ಎಕ್ಸಾಮಿನೇಷನ್ಗೆ ನೀವು ಒಂದ್ಸಲ ಗ್ಲಾನ್ಸ್ ಮಾಡಿದ್ರೆ ನಿಮ್ಗೆ ಆ ಟಾಪಿಕ್ ಮೈಂಡ್ ಅಲ್ಲಿ ಕುಂದಿರಬೇಕು, ಅರ್ಥ ಆಗುತ್ತೆ. ಸಾಕಷ್ಟು ವಿದ್ಯಾರ್ಥಿಗಳು ಕೋಚಿಂಗ್ ಹಚ್ಚಿರಲ್ಲ, ಸೊ ವಿದಿನ್ 1 2 to 3 ವೀಕ್ಸ್ ಅಲ್ಲಿ ಪ್ರಿಪೇರ್ ಆಗ್ತಿರ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಪೇಪರ್ ಅಲ್ಲಿ ಏನ್ ಮಾಡಿ ಎಲ್ಲ ಫಾರ್ಮುಲಾಸ್ ಅನ್ನ ಕರೆಕ್ಟ್ ಆಗಿ ಬರ್ಕೊಳ್ಳಿ. ಯಾವ ಟಾಪಿಕ್ ಮುಖಾಂತರ ಜಾಸ್ತಿ ಕ್ವಶನ್ ರೇಸ್ ಆಗಿದೆ ನಿಮ್ಗೆ ಗೊತ್ತಾಗುತ್ತೆ. ಸಾಲ್ವ್ ಮಾಡಿದಾಗ ಒಂದ್ಸಲ ಸಾಲ್ವ್ ಮಾಡಿ, ಯಾರು ಕೂಡ ನೀವು ಲೇಸಿನೆಸ್ ಮಾಡ್ಲಿಕ್ಕೆ ಹೋಗಬೇಡಿ ಈ ಒಂದು ಕ್ವಶನ್ ಪೇಪರ್ ಸಂಬಂಧಪಟ್ಟಂತೆ. ಯಾಕಂದ್ರೆ ಹಳೆ ವರ್ಷ ಪೇಪರ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ನಿಯರ್ಲಿ 50 to 60% ನೀವು ಆಲ್ಮೋಸ್ಟ್ ಸ್ಟ್ರಾಂಗ್ ಆದಂಗೆ. ಮತ್ತೆ ಇನ್ನೊಂದು ನಿಮ್ಗೆ ರಿಯಲ್ ಫ್ಯಾಕ್ಟ್ ಹೇಳ್ತೀನಿ ನೋಡಿ, ಏನಂತಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಸರ್ ನಂಗೆ ಒಳ್ಳೆ KCET ರ್ಯಾಂಕ್ ಬಂದ್ರೆ ಅಷ್ಟೇ ಚಲೋ ಕಾಲೇಜ್ ಸಿಗುತ್ತೆ ಅಂತ ಬಹಳ ಜನ ಕಲ್ಪನೆ ಮಾಡ್ಕೋತೀರಾ. ಬಟ್ ದಟ್ ಇಸ್ ನಾಟ್ ರಿಯಲ್ ಫ್ಯಾಕ್ಟ್. ಯಾಕಂದ್ರೆ ನಮ್ಮ ಚಾನಲ್ ಮುಖಾಂತರ 4 ವರ್ಷ ಆಯ್ತು. ಸೊ 4 ವರ್ಷ ಕೂಡ ನಾವು ಕೌನ್ಸಿಲಿಂಗ್ ಗೈಡೆನ್ಸ್ ಕೊಡ್ತಾನೆ ಬಂದಿದ್ದೀವಿ. ಸೊ ಏನಪ್ಪಾ ಅಂದ್ರೆ ಒಳ್ಳೆ ರ್ಯಾಂಕ್ ಇದ್ರೂ ಕೂಡ ಕರೆಕ್ಟ್ ಆಗಿ ಕೌನ್ಸಿಲಿಂಗ್ ಪ್ರೊಸೀಜರ್ ಕಂಪ್ಲೀಟ್ ಮಾಡಲ್ಲ ಸಾಕಷ್ಟು ವಿದ್ಯಾರ್ಥಿಗಳು. ಓಕೆ, ಏನೋ ಮಿಸ್ಟೇಕ್ ಮಾಡ್ತೀರಾ, ಹಂಗಾಗಿ ಯಾವ್ದೋ ಬೇರೆ ಕಾಲೇಜ್ ಸೆಲೆಕ್ಟ್ ಆಗುತ್ತೆ. ಓಕೆ, ಚಾಯ್ಸ್ ಎಂಟ್ರಿ ಕೊಡುವಾಗ ಮಿಸ್ಟೇಕ್ ಮಾಡ್ತೀರಾ, ಸಾಕಷ್ಟು ಹಂತವಾಗಿ ಮಿಸ್ಟೇಕ್ ಆಗತ್ತೆ. ಯಾಕಂದ್ರೆ ನಿಮ್ಗೆ ಅದ್ರ ಬಗ್ಗೆ ನಾಲೆಜ್ ಇರಲ್ಲ. ಸೊ KCET ನೀವು ಎಷ್ಟೇ ಮಾರ್ಕ್ಸ್ ತೆಗೆದ್ರು ಕೂಡ ಒಂದು ರ್ಯಾಂಕ್ ಅನ್ನ ಕೊಡ್ತಾರೆ. ಓಕೆ, KCET ಅಲ್ಲಿ 3 ರೌಂಡ್ ಇರುತ್ತೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಿಮ್ಗೆ ಮಾಕ್ ರೌಂಡ್ ಕೊಡ್ತಾರೆ, ಆಮೇಲೆ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಬರುತ್ತೆ. ಸೊ 3 ಸಲ ನಿಮ್ಗೆ ಚಾನ್ಸ್ ಇರುತ್ತೆ. ಚೆನ್ನಾಗಿ ನೀವು ಆಪ್ಷನ್ ಎಂಟ್ರಿಯಲ್ಲಿ ಭಾಗವಹಿಸಿ ಒಂದು ಕೌನ್ಸಿಲಿಂಗ್ ಪ್ರೊಸೀಜರ್ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಒಂದು ಚಲೋ ಕಾಲೇಜ್ ಸಿಗುತ್ತೆ. ಅಲ್ಟಿಮೇಟ್ಲಿ ಏನಪ್ಪಾ ಅಂದ್ರೆ ಎಲ್ಲ ಕಾಲೇಜ್ ಕೂಡ ಚೆನ್ನಾಗೇ ಇರುತ್ತೆ. ಓಕೆ, ನೀವು ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿದ್ರೆ, ಚೆನ್ನಾಗಿ ಟ್ಯಾಲೆಂಟ್ ಇದ್ದರೆ, ಚೆನ್ನಾಗಿ ಸ್ಕಿಲ್ಸ್ ಇತ್ತಪ್ಪ ಅಂದ್ರೆ ನಿಮ್ಗೆ ಡೆಫಿನೆಟ್ ಒಂದು ಗುಡ್ ಪ್ಲೇಸ್ಮೆಂಟ್ ಸಿಕ್ಕೇ ಸಿಗುತ್ತೆ. ಯಾಕಂದ್ರೆ ಇವೆಲ್ಲ ಪಾಸ್ಟ್ ಎಕ್ಸ್ಪೀರಿಯನ್ಸ್, ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರೋದು. ಇನ್ ಕೆಲವರು ವಿದ್ಯಾರ್ಥಿಗಳು ಸರ್ ನಮಗೆ ಕಡಿಮೆ ಮಾರ್ಕ್ಸ್ ಬಂದಿದೆ KCET ಒಂದು ವರ್ಷ ಡ್ರಾಪ್ ತಗೋತೀವಿ ಅಂತ ಮೈಂಡ್ ಸೆಟ್ ಎಲ್ಲ ಇಟ್ಕೋತಾರೆ. ಸೊ ಆ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ, ಒಂದು ವರ್ಷ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಸೊ ಕರೆಕ್ಟ್ ಆಗಿ ಕೌನ್ಸಿಲಿಂಗ್ ಪ್ರೊಸೀಜರ್ ಫಾಲೋ ಅಪ್ ಮಾಡಿದ್ರೆ ನಿಮಗೆ ಡೆಫಿನೆಟ್ ಒಂದು ಗುಡ್ ಚಾನ್ಸ್ ಇರುತ್ತೆ ಒಂದು ಚಲೋ ಕಾಲೇಜ್ ಸಿಗಲಿಕ್ಕೆ. ಇವನ್ ನೀವು ಮೆಡಿಕಲ್ ನಲ್ಲಿ ಕರಿಯರ್ ಮಾಡ್ಕೋಬೇಕಪ್ಪ ಅಂದ್ರೆ MCC ಕೋಟಾ ಕೂಡ ಇರುತ್ತೆ, ಅಲ್ಲಿ ಕೂಡ ಒಂದ್ಸತಿ ನೀವು ಅಲ್ಲಿ ಕೂಡ ರಿಜಿಸ್ಟರ್ ಮಾಡ್ಕೋಬಹುದು, ಯಾವ ರೀತಿ ನೀವು KCET ರಿಜಿಸ್ಟರ್ ಮಾಡಿದೀರಾ. ಸೊ ಎನಿವೇ ಸ್ಟೆಪ್ ಬೈ ಸ್ಟೆಪ್ ಗೈಡೆನ್ಸ್ ನಮ್ಮ ಚಾನಲ್ ಮುಖಾಂತರ ಸಿಗುತ್ತೆ. ನಮ್ಮ ವಾಟ್ಸ್ಆಪ್ ಜಾಯ್ನ್ ಆಗಿ ನನ್ನ ಲಿಂಕ್ ಅನ್ನ ಕಮೆಂಟ್ ಅಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಇನ್ನು ಏನಾದ್ರು ಡೌಟ್ಸ್ ಇತ್ತಪ್ಪ ಅಂದ್ರೆ ಕ್ವೇರೀಸ್ ಇತ್ತಪ್ಪ ತಪ್ಪದೆ ಕಮೆಂಟ್ ಅಲ್ಲಿ ತಿಳಿಸಿ. ನಿಮ್ಮ ಬೆಸ್ಟ್ ಫ್ರೆಂಡ್ಸ್ಗೆ ಅಥವಾ ಕಾಲೇಜ್ ಗ್ರೂಪ್ಸ್ಗೆ ತಪ್ಪದೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.